ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಪುದೀನ ಚಿತ್ರಾನ್ನ ಮಾಡೋಣ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಡಿಲಿಷಿಯಸ್ ಆಗಿದೆ. ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಆಗ್ತಿದೆ. ನಾನು 2 ಕಟ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇದು ತುಂಬ ಹೆಲ್ತಿ ಕೂಡ, ಒಳ್ಳೆಯದು. ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ತುಂಬ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿ ಕೊಡ್ಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಪುದೀನ ಸೊಪ್ಪು ಆಯುರ್ವೇದಿಕ ಆಗಿದೆ, ಮತ್ತು ಆಯುರ್ವೇದಿಕ ಸೊಪ್ಪಾಗಿದೆ. ನಾನಾ ರೋಗಗಳನ್ನು ನಿವಾರಣೆ ಮಾಡುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಎಲ್ಲ ಹೊಂದಿದೆ. ಇದು ಬೇಕಾದಂಥ ಪದಾರ್ಥ. ನೋಡಿ, ಕೊತ್ತಂಬರಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ತೆಂಗಿನಕಾಯಿ, ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ತೊಗೊಳ್ಳೋಣ, ತುಂಬ ಹೆಲ್ತಿ ಕೂಡ. ಇದು ಎಲ್ಲ ರೋಗಗಳನ್ನು ವಾಸಿ ಮಾಡುತ್ತೆ. ಪುದೀನ ತುಂಬ ಉತ್ಕರ್ಷಣ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆಂಟಿಬ್ಯಾಕ್ಟೀರಿಯಾ, ನಂಜು ನಿರೋಧಕ ಗುಣವನ್ನು ಹೊಂದಿದೆ. ಇದು ಹೊಟ್ಟೆಯ ಸೆಳೆತವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅಸ್ತಮಾ ರೋಗಕ್ಕೆ ಇದಕ್ಕೆ ಚಿಕಿತ್ಸೆ ಕೊಡ್ತಾರೆ ಇದರಿಂದ. ತಲೆನೋವು ಕೂಡ ಇದಕ್ಕೆ ನಿವಾರಣೆ ಮಾಡ್ಬೋದು. ಒತ್ತಡವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ತೆಂಗಿನಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದು ನೋಡಿ, ಕರಿಬೇವು ಸೊಪ್ಪು, ಜೀರಿಗೆ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಎಲ್ಲ ತೊಗೊಂಡಿದ್ದೀನಿ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಇದು ಮಾಡೋದು ಹೇಗೆ ಅಂತ ನೋಡೋಣ. ಮತ್ತು ಟೆನ್ಷನ್, ಒತ್ತಡನೂ ಕೂಡ ಇದು ನಿವಾರಣೆ ಮಾಡುತ್ತೆ. ನೋಡಿ, ಇಷ್ಟು ಪದಾರ್ಥ ಇನ್ನೊಂದ್ಸಲ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಮತ್ತು ನಮ್ಮ ಚರ್ಮ, ಸ್ಕಿನ್ಗೂ ಕೂಡ ಇದು ಒಳ್ಳೆಯದು. ತುಂಬವ ಏನಾದ್ರು ಊತಾಗಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಈಗ ರುಬ್ಬೋದಕ್ಕೆ ನಾವು ಪುದೀನ 2 ಕಟ್ಟು ಪುದೀನ ತೊಳೆದು ಇಟ್ಕೊಂಡಿದ್ದೀನಿ, ಬಿಡಿಸಿ ಅದನ್ನು ಹಾಕೊಳ್ಳೋಣ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಬಾಯಾರಿಕೆ ಆಗುತ್ತಲ್ಲ, ದಾಹದ ನೀರನ್ನು ಕುಡಿಬೇಕು ಅನ್ನಿಸ್ದಾಗಲೂ ಕೂಡ ನೀರು ಕಾಯಿಸುವಾಗ ಅದಕ್ಕೆ 1-2 ಎಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾಯಿಸಿ ಕುಡಿದ್ರೆ. ಈಗ ಹಸಿ ಶುಂಠಿನೂ ಹಾಕತ್ತಾ ಇದ್ದೀನಿ ರುಬ್ಬೋದಕ್ಕೆ. ಮತ್ತು ಹಸಿಮೆಣಸಿನ್ಕಾಯಿ 3-4 ತೊಗೊಂಡಿದ್ದೀನಿ ನಾನು. ಎಲ್ಲನೂ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ. ಈಗ ರುಬ್ಬಾಗಿದೆ. ಇದು ನೆನಪಿನ ಶಕ್ತಿಗೂ ಕೂಡ ತುಂಬ ಒಳ್ಳೆಯದು ಪುದೀನ ಸೊಪ್ಪು. ನಾವು ವೆಯ್ಟ್ ಲಾಸ್ಗೂ ಕೂಡ, ತೂಕ ಇಳಿಕೆಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಬಿಸಿ ನೀರಿಗೆ ಕುದಿಸ್ಕೊಂಡು ಇದನ್ನು ಕುಡಿದ್ರೆ ಬಾಯಾರಿಕೆ ನಿವಾರಣೆ ಆಗುತ್ತೆ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಬಾಣಲಿನ. ಅದಕ್ಕೆ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಆಯಿಲು. ಇವಾಗ ನಾವು ಸಾಸಿವೆ ಹಾಕಿ ಕಡಲೆ ಬೀಜ, ಶೇಂಗಾ ಬೀಜನೂ ಕೂಡ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ, ಮತ್ತು ಇದು ನೆಗಡಿ ಶೀತಕ್ಕೂ ತುಂಬ ಒಳ್ಳೆಯದು. ಶ್ವಾಸಕೋಶಕ್ಕೂ ಇದು ಒಳ್ಳೆಯದು, ಶ್ವಾಸನಾಳ, ಗಂಟ್ಲಿಗೆಲ್ಲ ಒಳ್ಳೆಯದು. ಜೀರಿಗೆ ಹಾಕ್ತಾ ಇದ್ದೀನಿ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಉರಿ. ಈ ಟೈಮಲ್ಲಿ ಮೂಗು, ಗಂಟ್ಲು, ಶ್ವಾಸನಾಳಕ್ಕೆಲ್ಲ ಒಳ್ಳೆಯದು. ಮತ್ತು ನಮಗೇನಾದ್ರು ವಾಮಿಂಟು, ವಾಕರಿಕೆ ಆದರೆ ಅದಕ್ಕೂ ಕೂಡ ಇದು ನಿವಾರಣೆ ಮಾಡುತ್ತೆ. ಕಡಲೆ ಮತ್ತು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ಳೋಣ. ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಅದರೊಳಗಡೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ಕೊಂಡು, ಮತ್ತು ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ.
ಈಗ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ 10 ನಿಮಿಷದಲ್ಲೆಲ್ಲ ಆಗೋಂಥ ತಿಂಡಿ ಇದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಹಾಕಿ ಕಳಿಸ್ಬೋದು. ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ 10 ನಿಮಿಷದಲ್ಲೆಲ್ಲ ಆಗೋಂಥ ತಿಂಡಿ ಇದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಹಾಕಿ ಕಳಿಸ್ಬೋದು. ನೀಟಾಗೆಲ್ಲ ಫ್ರೈ ಆಗಲಿ. ಇವಾಗ ನಾನು ರುಬ್ಬಿ ಇಟ್ಟಿರೋ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಂದು ಕಡೆ ಸೇರಿಸ್ಕೊಂಡು ಎಲ್ಲ ಫ್ರೈ ಮಾಡೋಣ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದಕ್ಕೆ ಲೈಟಾಗಿ ನೀರು ಸೇರಿಸ್ಕೊಳ್ಳೋಣ. ಯಾಕಂದರೆ ಹಸಿ ವಾಸನೆ ಹೋಗ್ಬೇಕಲ್ಲ ಹಸಿ ಮಸಾಲೆದು. ಹಾಗಾಗಿ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡೆಲ್ಲ ಫ್ರೈ ಮಾಡೋಣ. ಈಗ ಅರ್ಧ ಹೋಲ್ ಲೆಮನ್ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಲೆಮನ್ ಕೂಡ ಇದಕ್ಕೆ ಸೇರಿಸಿದ್ದೀನಿ. ಈಗೆಲ್ಲ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ, ಒಳ್ಳೆ ಹದವಾಗಿ ಬಂದಿದೆ. ಇವಾಗ ಸ್ವಲ್ಪ ನಾವು ಫಸ್ಟೇ ಹಾಕಿದ್ರು ಆಗ್ತಿತ್ತು ಎಲ್ಲೋನ ಅರಿಶಿನ ಪುಡಿ, ಹಳದಿ ಪೌಡ್ರು ಈಗಲೂ ಹಾಕಿದ್ರು ನಡೀತದೆ, ಏನು ತೊಂದರೆ ಇಲ್ಲ. ಇನ್ನೂ ಹಾಕಬೇಕಲ್ಲ. ಒಳ್ಳೆ ಅದಕ್ಕೆ ಬಂದಿದ್ದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಈಗ ಅರಿಶಿನ ಹಾಕಿದ್ದೀವಲ್ಲ, ಹಾಗಾಗಿ ಘಮ್ ಅಂತ ಇದೆ. ಸೂಪರಾಗಿ ಬಂದಿದೆ ನೋಡಿ. ಈ ಹದದಲ್ಲಿ ಇದ್ರೆ ಸಾಕು. ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಮಾಡಿ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇದ್ದದಕ್ಕೆ ಸ್ವಲ್ಪ ಕಲಸಿ ಇಟ್ಟಿದ್ದೀನಿ. ಇದೇನೊಂದು 4ರಿಂದ 5 ದಿನವೂ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು ಆರಾಮಾಗಿ. ಪುದೀನ ತುಂಬ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಹೊಂದಿದೆ. ಹಾಗಾಗಿ ಇದನ್ನು ತಿಂದರೆ ಏನು ತೊಂದರೆ ಇಲ್ಲ. ಪುದೀನ ಒಂದು ಯಾವುದಾದ್ರು ರೂಪದಲ್ಲಿ ಹೊಟ್ಟೆಗೆ ಹೋದರೆ ತುಂಬ ಒಳ್ಳೆಯದೇ. ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ವಾರಗಳಲ್ಲೆಲ್ಲ ಬೇರೆ ತಿಂಡಿ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂದಾಗ ಈ ರೀತಿ 10 ನಿಮಿಷದಲ್ಲಿ ಮಾಡುವಂಥ ತಿಂಡಿ ಇದು, ಪುದೀನ ಚಿತ್ರಾನ್ನ. ಪುದೀನ ಚಿತ್ರಾನ್ನ ಅನ್ಬೋದು, ಪುದೀನ ರೈಸ್ ಅನ್ನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಅಲಂಕಾರ ಸೇರಿಸ್ಕೊಳ್ಳೋಣ. ಆದಷ್ಟು
ಹೋಟೆಲ್ಲು ಹೊರಗಡೆ ಎಲ್ಲ ತಿನ್ನೋ ಬದಲು ಮನೇಲಿ ಆದಷ್ಟು ಹೋಮ್ ಮೇಡಾಗಿ ಊಟ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಆಗ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಡೈಲಿ ಒನ್ ಟೈಮ್ನಾದ್ರು ಮುದ್ದೆದು ಊಟ ತಿನ್ನಿ. ನೋಡಿ, ವಾವ್, ಕಲ್ಲರ ಕಾಣಿಸ್ತಿದೆ, ಒಂಥರ ಆರೆಂಜ್ ಕಲರ್ ಕಾಣಿಸ್ತಾ ಇದೆ. ಲೆಮನ್ನು, ಆರೆಂಜ್ ಎಲ್ಲ ಲೆಮನ್ ಕಲರು. ನೋಡಿ, ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರೇ ಬರುತ್ತೆ, ಅಷ್ಟು ಚೆನ್ನಾಗಿದೆ ಉದುರಾಗಿ. ನಮ್ಮ ಮನೇಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಇದನ್ನು. ನೀಟಾಗಾಯಿತು. ಮತ್ತು ಇದನ್ನು ಇನ್ನು ಪ್ಲೇಟು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲ ನೀವೇ ನೋಡಿ ರೈಸ್ ಎಷ್ಟು ಉದುರಾಗಿ ಬಂದಿದೆ. ಅನ್ನ ಉದುರಾಗಿರಬೇಕು ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋ ಬದಲು 1 ಮುಕ್ಕಾಲು ಹಾಕಿ, ಸ್ವಲ್ಪ ಕಡಿಮೆನೇ ಹಾಕಿ. ಈ ರೀತಿ ಉದುರಾಗಿರುತ್ತೆ. ಅನ್ನ ಉದುರಾಗಿರಬೇಕು ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋ ಬದಲು 1 ಮುಕ್ಕಾಲು ಹಾಕಿ, ಸ್ವಲ್ಪ ಕಡಿಮೆನೇ ಹಾಕಿ. ಈ ರೀತಿ ಉದುರಾಗಿರುತ್ತೆ. ವಾವ್, ಸೂಪರಾಗಿದೆ. ನೋಡ್ತಾ ಇದ್ರೆ ಹಾಕಿ ಬಾಯಲ್ಲಿ ನೀರೇ ಬರ್ತಿದೆ. ಈ ರೀತಿ ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ವಾವ್, ಸೂಪರಾಗಿದೆ. ನಾವು ಶೇಂಗಾ ಬೀಜನ ಈ ರೀತಿ ಮೇಲೆಲ್ಲ ಡೆಕೋರೇಟ್ ಮಾಡಿಕೊಂಡು ನೋಡೋಕ್ಕೂ ಅಟ್ರಾಕ್ಷನ್ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.